ನಾನು ಬ್ಲೌಸ್ ಹೊಲಿಯೋ ಸಡಗರದಲ್ಲಿ ಪಾಪ ನಮ್ಮ ಮನೆಯವ್ರ ನಿದ್ದೆಗೆಡಂಗಾಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿನಿ ವ್ಲಾಗ್. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡೊಳೆ ಸೀದಾ ಮಿಷಿನ್ ಇಟ್ಕೊಂಡು ಸ್ವಲ್ಪ ಸ್ಟಿಚ್ ಮಾಡೋದಿತ್ತು ಅಂತ ಕೂತ್ಕೊಳ್ತಾ ಇದ್ದೆ. ಸುಮಾರು ಜನ ನಾನು ತಗೊಂಡಿರೋ ಮಿಷಿನ್ ಬಗ್ಗೆ ವಿಚಾರಿಸ್ತಾ ಇದ್ರಿ. ನಾನು ತಗೊಂಡಿರೋದು ಅರುಣ್ ಕಂಪನಿ ಲಿಂಕ್ ಮಷಿನ್. ಇದಕ್ಕೆ ನಾವು ಬೇಕಂದ್ರೆ ಮೋಟರ್ ಕೂಡ ಫಿಕ್ಸ್ ಮಾಡ್ಕೋಬಹುದು, ಹಾಗೆ ಹೆವಿ ಸ್ಟಿಚ್ ಕೂಡ ಮಾಡ್ಬೋದು. ಸೊ ನಾನಿನ್ನು ಮೋಟರ್ ಹಾಕ್ಸಿಲ್ಲ, ಸ್ವಲ್ಪ ದಿನ ತುಳಿದು ಆಮೇಲೆ ಮೋಟರ್ ಹಾಕ್ಸೋಣ ಅಂತ ಬಿಟ್ಟಿದ್ದೀನಿ. ನಾನು ಇದು ಕೊಟ್ಟಿದ್ದು 8,500. ಹಾಗೆ ಮಷಿನ್ ತಗೊಂಡಿದ್ದು ಕೂಡ ನಮ್ಮ ತಿಪ್ಟೂರಲ್ಲೇನೆ. ನನ್ನ ಪ್ರಕಾರ ಅಟ್ಲೀಸ್ಟ್ ನಮಗೆ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡಕ್ ಬರಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಒಂದು ಮಷಿನ್ ಇದ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸಣ್ಣ ಪುಟ್ಟ ಹೊಲಿಗೆ ಬಿಡಿಸ್ಕೊಳ್ಳೋದಕ್ಕೆ ನಾವು ಹೊರಗಡೆ ಹೋಗಿ 30-50 ರೂಪಾಯಿ ಕೊಟ್ಟೆ ಕೊಡ್ತೀವಿ. ಅದ್ರ ಬದಲು ನಾವೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾಗಿರೋ ಟೈಮಲ್ಲಿ ನಾವು ಆರಾಮ್ಸೆ ಸ್ಟಿಚ್ ಮಾಡ್ಕೋಬಹುದು ಅಲ್ವಾ. ಸೊ ನನಗೂ ಏನು ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ, ನಾನು ಕೂಡ ಕಲೀಲಿಕ್ಕೆ ಹೋಗಬೇಕು. ಬೇಸಿಕ್ಸ್ ಮಾತ್ರ ನನಗೆ ಬರುತ್ತೆ. ಫುಲ್ ಕಂಪ್ಲೀಟ್ ಬ್ಲೌಸ್ ಅಂತೂ ಹೊಲಿತೀನಿ. ಇನ್ನು ಗೃಹ ಪ್ರವೇಶದ ಸಲುವಾಗಿ ನನಗೆ ಅಂತ ನಾನೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೆ. ಫಸ್ಟ್ ಲೈನಿಂಗ್ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡು ಹಂಗೆ ಸ್ವಲ್ಪ ಫಾಲ್ಸ್ ಎಲ್ಲ ಹಾಕೋದಿತ್ತು ಅಂತ ಫಾಲ್ಸ್ ಎಲ್ಲ ಹಾಕ್ಬಿಟ್ಟು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೌನ್ ಒಳಗಡೆ ಹೋಗಿ ಸ್ವಲ್ಪ ಸ್ವೀಟ್ ಎಲ್ಲ ತಿನ್ಕೊಂಡು, ಹಾಗೆ ನಮ್ಮ ಮನೆಯವರು ಇದ್ರು ಅಂತ ಅವ್ರಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಸ್ವೀಟ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಖಾರನೂ ತಿನ್ಬೇಕು ಅನ್ನಿಸ್ತು ಅಂತ ಚಿರ್ಮುರಿ ಹಾಗೆ ಒಡೆನ ಪಾರ್ಸೆಲ್ ತರೋಣ ಅಂತ ಹೋದ್ವಿ. ಪಾರ್ಸೆಲ್ನು ತಗೊಂಡು ಹಾಗೆ ಸೀದಾ ಮನೆ ಕಡೆ ಬಂದ್ವಿ. ಮನೆಗೆ ಬಂದವಳು ಇನ್ನೂ ಒಂದು ಸೀರೆಗೆ ಫಾಲ್ಸ್ ಹಾಕೋದಿತ್ತು ಅಂತ ಫಾಲ್ಸ್ ಹಾಕಿದೆ. ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಾಳೆ ಹೊಲಿದ್ರಾಗುತ್ತೆ ಅಂತ ಅನ್ಕೋತಾ ಇದ್ದೆ, ಆದರೆ ಫಾಲ್ಸ್ ಎಲ್ಲ ಹಾಕಾಯ್ತು. ಇನ್ನು ನನಗೆ ಟೈಮ್ ಇತ್ತು ಅಂತ ಹೊಲ್ಕೊಂಡು ಕೂತ್ಕೊಂಡೆ. ನಾನು ಹೊಲಿತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಆ ಗ್ಯಾಪ್ ಅಲ್ಲಿ ನಮ್ಮ ಮನೆಯವ್ರು ಕೂಡ ಬಂದ್ರು. ನನಗಿಲ್ಲಿ ಬ್ಲೌಸ್ ಹೊಲ್ದು ಹೆಂಗಾದ್ರೂ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಸಡಗರ. ಪಾಪ ಅದ್ರಿಂದ ನಮ್ಮ ಮನೆಯವ್ರು ನಿದ್ದೆಗೆಡ ತರ ಆಯ್ತು ಅಂತ ಹೇಳಿ 10 ನಿಮಿಷ ಹಿಂಗೆ ಟೈಮ್ ಮಾಡ್ಕೊಂಡು 11 ಗಂಟೆ ಹಾಗೆ ಹೋಯ್ತು. ಆವಾಗ ನನ್ನ ಬ್ಲೌಸ್ ಸ್ಟಿಚಿಂಗ್ ಕಂಪ್ಲೀಟ್ ಆಯ್ತು. ಹುಕ್ಸು ಮತ್ತೆ ಲೇಸ್ ಒಂದು ಹಾಕೋದಿದೆ, ಅದನ್ನ ನಾಳೆ ನೋಡ್ಕೊಂಡ್ರಾಗುತ್ತೆ ಅಂತ ಎತ್ತಿಟ್ಟಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.